ವೇದವ್ಯಾಸಗುಣಾವಾಸವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತೀ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. 8 ಸೊಲ್ಲುಗಳು. ಈ 8 ಸೊಲ್ಲುಗಳನ್ನು ಬೆಳಗ್ಗೆ ಎದ್ದು ನೆನಪಿಸಿಕೊಂಡರೆ ಇಡೀ ದಿನ ನಮಗೆ ಮಂಗಳ ಆಗಬೇಕು. ಆ ತರಹದ 8 ಶ್ಲೋಕಗಳ ಗುಚ್ಛ ಅದು ಮಂಗಳಾಷ್ಟಕ. ಅದರಲ್ಲಿ ನಾವು 3 ಶ್ಲೋಕಗಳನ್ನು ನೋಡಿದ್ವಿ. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂಹು ಅಂತ ಹೇಳಿ ದೇವರ ವಿಶ್ವಕುಟುಂಬಿತ್ವ, ದೇವರು ಹೇಗೆ ಇಡೀ ಜಗತ್ತನ್ನು ಕುಟುಂಬವಾಗಿ ನೋಡಿದ್ದಾನೆ ಅಂತ. ಎರಡನೆಯದ್ದು ಬ್ರಹ್ಮವಾಯು ಗಿರೀಶ ಅಂತನ್ನುವಂತಹ ದೇವತೆಗಳ ಚಿಂತನೆ, ತತ್ವಾಭಿಮಾನಿ ದೇವತೆಗಳು, ಅವರ ಚಿಂತನೆ. ಮೂರನೆಯದ್ದು ಈ ಇಬ್ಬರ ಬಗೆಗೆ ನಮಗೆ ಅರಿವು ನೀಡಿದ ಋಷಿಗಳ ಚಿಂತನೆ, ಅವರ ಬದುಕಿನ ಏರಿಳಿತಗಳು, ಅದರ ಮಧ್ಯೆ ಅವರ ಉಳಿವು ಇತ್ಯಾದಿಗಳನ್ನು ನೋಡಿದೆವು. ಈ ತರಹದ ಋಷಿಗಳಿಂದ ಮಾರ್ಗದರ್ಶನ ಪಡೆದು ಆಳಿದವರು ರಾಜರು, ಅವರ ಬಗ್ಗೆ ಈಗ ನೋಡ್ತಾ ಇದ್ದೇವೆ. ಅದು ಹೀಗಿದೆ. ಮಾಂಧಾತ ನಹುಶೋಂಬರೀಚತಗರೌ ರಾಜಾ ಪೃಥುರ್ಹೈಹಯ ಶ್ರೀಮಾನ್ ಧರ್ಮಸುತೋ ನಳೋ ದಶರಥೋ ರಾಮೋ ಯಯಾತಿರ್ಯದುಃ ಇಕ್ಷ್ವಾಕುಶ್ಚ ವಿಭೀಷಣಶ್ಚ ಭರತಶ್ಚೋತ್ಥಾನಪಾದಧ್ರುವೌ ಇತ್ಯಾದ್ಯಾ ಭುವಿ ಭೂಭುಜಶ್ಚ ಸತತಂ ಕುರ್ವಂತು ನೋ ಮಂಗಳಂ. ಈ ರಾಜರಿಗೆಲ್ಲ ಒಂದು ವಿಶೇಷಣ ಏನು? ಭೂಭುಜ ಅಂತ. ಭೂಮಿಯನ್ನು ಭೋಗಿಸುವುದು. ಭೂಮಿಯನ್ನು ಭೋಗಿಸುವುದು ಅನ್ನೋದು ಒಂದು ಕ್ವಾಲಿಟಿಯ. ಹೌದು, ಯಾವ ಭೋಗದಿಂದ ನಾವು ಭೋಗ ಮಾಡುವ ವಸ್ತು ಮುದುಡುವುದಿಲ್ಲವೋ ಆ ರೀತಿ ಭೋಗ ಮಾಡಿದರೆ ಅದು ಒಳ್ಳೆ ಕ್ವಾಲಿಟಿಯೇ. ನಮಗೆ ಭೋಗಿಸುವಾಗ ಆ ವಸ್ತುವನ್ನು ಪೂರ್ತಿ ನಾಶ ಮಾಡಿ ಗೊತ್ತಿದೆ. ನಮ್ಮ ಭೋಗ ಅನ್ನೋದು ಆ ವಸ್ತುವಿಗೆ ತೊಂದರೆಯಾಗದಂತೆ ಮಾಡಲಿಕ್ಕೆ ನಮಗೆ ಗೊತ್ತಿಲ್ಲ. ನಾವು ಇವತ್ತು ಭೂಮಿಯನ್ನು ಭೋಗಿಸ್ತಾ ಇರೋದು ಹಾಗೆ. ಈ ಭೂಮಿಯ ಭೋಗ ಅನ್ನೋದಿದೆಯಲ್ಲ, ಬಹಳ ಸೂಕ್ಷ್ಮ ಸಂಗತಿ. ಇವತ್ತು ನಾವು ಸೌಲಭ್ಯವನ್ನು ಪಡಿತಾ ಇದ್ದೇವೆ, ಬೇರೆ ಬೇರೆ ಸೌಲಭ್ಯಗಳು, ವಾಹನದ ಸೌಲಭ್ಯ, ಮೊಬೈಲಿನ ಸೌಲಭ್ಯ, ಟೆಕ್ನಾಲಜಿಯ ಸೌಲಭ್ಯ, ಈ ತರಹದ ಬೇರೆ 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 ಸೌಲಭ್ಯಗಳು ಎಲ್ಲ ಟೆಕ್ನಾಲಜಿಗೆ ಬರುತ್ತೆ. ಆ ಎಲ್ಲ ಸೌಲಭ್ಯಗಳನ್ನು ಪಡಿತಾ ಭೂಮಿಗೆ ದ್ರೋಹ ಬಗಿತಾ ಇದ್ದೀವಾ ಇಲ್ವಾ ಅಂತ ನೋಡಿಕೊಂಡ್ರೆ ನಮ್ಮ ದುಷ್ಟತನ ಗೊತ್ತಾಗತ್ತೆ. ಎಷ್ಟು ಜನ ರಾಜರು ಬಂದು ಹೋದರೂ ಅವರು ಯಾರೂ ಕೂಡ ಭೂಮಿಯನ್ನು ಕಬಳಿಸಲಿಲ್ಲ, ಭೂಮಿಯನ್ನು ಸರಿಯಾಗಿ ಭೋಗಿಸಿದರು. ಸಂಸ್ಕೃತದಲ್ಲಿ ಒಂದು ಮಾತುಂಟು, ವೀರಭೋಗ್ಯ ವಸುಂಧರ ಅಂತ. ಭೂಮಿಗೆ ವಸುಂಧರ ಅಂತ ಹೆಸರು, ಸಂಪತ್ತನ್ನು ಹೊತ್ತವಳು ಅಂತ. ಈ ಸಂಪತ್ತು ಸ್ಥಿರ. ಅದಕ್ಕೆ ಬ್ರಿಟಿಷರಿಗೆ ಗೊತ್ತಿತ್ತು, ಅದಕ್ಕೆ ಅವರು ರಿಯಲ್ ಎಸ್ಟೇಟ್ ಅಂದರು. ನಿಜವಾದ ಹಣ ಇದೆ, ಇದನ್ನು ಮತ್ತೆ ಸೃಷ್ಟಿ ಮಾಡಲಿಕ್ಕಾಗಲ್ಲ. ಬೇಕಾದರೆ ಈ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಎಂಥದ್ದಿದೆ ಅದನ್ನು ಸೃಷ್ಟಿ ಮಾಡಬಹುದು, ಹೆಚ್ಚು ಹೆಚ್ಚು ಸೃಷ್ಟಿ ಮಾಡಬಹುದು. ಭೂಮಿಯನ್ನು ಹೆಚ್ಚು ಹೆಚ್ಚು ಸೃಷ್ಟಿ ಮಾಡಲಿಕ್ಕಾಗಲ್ಲ, ಇದ್ದದ್ದನ್ನು ಹೊಡಿಬೇಕಷ್ಟೆ. ಅದಕ್ಕಾಗಿ ರಿಯಲ್ ಎಸ್ಟೇಟ್ ನಿಜವಾದ ಹಣ ಅದು ಅಂತ, ನಿಜವಾದ ಅಸ್ತಿತ್ವ. ಯಾಕೆಂದರೆ ನಾವು ರೀಪ್ರೊಡ್ಯೂಸ್ ಮಾಡಲಿಕ್ಕೆ ಆಗದೇ ಇರೋದು. ಆದ್ದರಿಂದ ಈ ಭೂಮಿಯ ಭೋಗ ಅನ್ನೋದು, ಭೂಮಿ ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳಬಾರದು, ಹಾಗೆ ಭೋಗಿಸಬೇಕು. ಹಾಗೆ ಭೋಗಿಸಬೇಕಾದ್ರೆ ಎಷ್ಟು ಸೈನ್ಸ್ ಗೊತ್ತಿರಬೇಕು ನಮಗೆ, ಪದಾರ್ಥ ಸ್ವರೂಪ ಎಷ್ಟು ಗೊತ್ತಿರಬೇಕು, ಪದಾರ್ಥದ ಪರಿಚಯ ಹೇಗಿರಬೇಕು, ಕೃಷಿಕರನ್ನು ನಡೆಸಿಕೊಳ್ಳುವ ಬಗೆ, ಒಂದು ಊರನ್ನು ಕಟ್ಟುವ ಬಗೆ ಎಲ್ಲ ಇರಬೇಕು. ಪೃಥು ಮಹಾರಾಜ ಈ ಭೂಮಿಯನ್ನು
ತನ್ನ ಮಗಳಂತೆ ಭಾವಿಸಿದ. ಅದಕ್ಕೆ ಅವನು ಊರು ಅಂತ ಮಾಡುವಾಗ, ಒಂದು ಪಟ್ಟಣ ಅಂತ ಮಾಡುವಾಗ ಅದರಲ್ಲಿ 4 ಭಾಗ ಇರಬೇಕು. ಒಂದು ಗೋಮಾಳ, ಒಂದು ಕಾಡು, ಇನ್ನೊಂದು ಜನಗಳಿರುವ ಪ್ರದೇಶ. ಈ ತರಹ ವಿಭಾಗ ಮಾಡಿಕೊಂಡು ಹೋದ. ಯಾಕೆ ಅಂತಂದರೆ ಈ ನಾವು ಮಾಡುವ ಭೋಗ ಅನ್ನೋದು ಮುಂದಿನವರಿಗೆ ಭೋಗಿಸಲಾಗದಂತೆ ಆಗಬಾರದು ಅಂತ. ನಾವಿವತ್ತು ಮಾಡುವಾಗ ನಾವು ಭೋಗಿಸ್ತಾ ಇದ್ದೇವೆ, ನಮ್ಮ ಮುಂದಿನವರು ನಮಗೆ ಶಾಪ ಹಾಕಬಹುದು, ನಮಗೆ ಗೊತ್ತಿಲ್ಲ. ಬೆಟ್ಟಗಳನ್ನೆಲ್ಲ ನುಣ್ಣಗೆ ಮಾಡಿದರು ಇವರು, ಮರಗಳನ್ನೆಲ್ಲ ಸವರಿಬಿಟ್ರು. ನಮ್ಮ ಹಿಂದಿನವರು ಅಂತ ನಮ್ಮನ್ನು ಬೈಕೊಳ್ಳೋ ಹಾಗೆ ನಾವು ಮಾಡಬಾರದು ಅನ್ನೋ ಅರಿವಿಲ್ಲ ನಮಗೆ. ಮುಂದಿನವರು ನಮಗೆ ಶಾಪ ಹಾಕ್ತಾರೆ. ನಾವು ಹಿಂದಿನವ್ರಿಗೆ ಇವ್ರಿಗೇನು ಗೊತ್ತಿರಲಿಲ್ಲ ಅಷ್ಟೇ. ಆದರೆ ಅವರು ಉಳಿಸಿದ್ರ? ಅದು ಪ್ರಿಮಿಟಿವ್ ಸೊಸೈಟಿ ಇರಬಹುದು. ಅದು ಪ್ರಿಮಿಟಿವ್ ಸೊಸೈಟಿ ವಸ್ತುತಃ ಅದು ಆ ಶಬ್ದವನ್ನು ನಾನು ಒಪ್ಪೋದಿಲ್ಲ. ಪ್ರಿಮಿಟಿವ್ ಟೆಕ್ನಾಲಜಿ, ಪ್ರಿಮಿಟಿವ್ ಸೊಸೈಟಿ ಅನ್ನೋದನ್ನು ನಾನು ಒಪ್ಪಲ್ಲ. ಯಾಕೆಂದರೆ ಪ್ರಿಮಿಟಿವ್ ಅನ್ನೋದು ಮೊದಲು ಅನ್ನೋ ಅರ್ಥದಲ್ಲಿದ್ದರೆ ಸರಿ, ಆದರೆ ಅವ್ರಿಗೆ ಗೊತ್ತಿರಲಿಲ್ಲ ಅನ್ನೋದನ್ನು ನಾನು ಒಪ್ಪಲ್ಲ. ಇರಲಿ, ಅವರು ಹಾಗೆ ಮಾಡಿದ್ರಿಂದ ನಮಗೆ ಇವತ್ತು ಈ ಪ್ರಕೃತಿಯನ್ನು ಭೋಗಿಸಲಿಕ್ಕೆ ಉಳಿದಿದೆ. ಅವರು ನಮಗಿಂತ ಮುಂದೆ ಬರೆದಿದ್ದರೆ ನಾವು ಈ ಭೂಮಿಯನ್ನು ಹೇಗೆ ಭೋಗಿಸ್ತಾ ಇದ್ವಿ? ಸರಿ, ಇಷ್ಟೆಲ್ಲ ಟೆಕ್ನಾಲಜಿ ಇದೆ, ಇಷ್ಟೆಲ್ಲ ಫೆಸಿಲಿಟೀಸ್, ಸೌಲಭ್ಯಗಳಿವೆ, ನಾವು ಭೂಮಿಯನ್ನು ಭೋಗಿಸ್ತೀವಾ? ಭೋಗ ಇಲ್ಲ. ಪದಾರ್ಥಗಳಲ್ಲಿ ಏನು ವೈವಿಧ್ಯ, ವೈಚಿತ್ರ್ಯ, ಸ್ವಾರಸ್ಯ ಇದ್ಯಾವುದು ಇವತ್ತಿಗೆ ಅವತ್ತಿನಷ್ಟು ಉಳಿದಿಲ್ಲ. ಪ್ರಾಣಿಗಳಲ್ಲಿಯೂ ಉಳಿದಿಲ್ಲ, ಧಾನ್ಯಗಳಲ್ಲಿಯೂ ಉಳಿದಿಲ್ಲ, ಮನುಷ್ಯರಲ್ಲೂ ಉಳಿದಿಲ್ಲ. ಒಂದು ನೆಮ್ಮದಿಯಿಂದ ಕಾವ್ಯವನ್ನು ಆಸ್ವಾದನೆ ಮಾಡಲಿಕ್ಕಾಗಲಿ, ಒಂದು ಪದಾರ್ಥವನ್ನು ರುಚಿಕಟ್ಟಾಗಿ ಉಣ್ಣಲಿಕ್ಕಾಗಲಿ ಸಾವಧಾನದ ಕೊರತೆಯೇ ಇದೆ. ನಾವೇನು ಭೋಗ ಮಾಡೋದು? ಭೋಗ ಇರಬೇಕು ಅಂತಂದರೆ ಮನಸ್ಸು ಆರಾಮವಾಗಿ ಇರಬೇಕು. ಅವತ್ತಿನ ಕಾಲದಲ್ಲಿ ಏನು ಇಲ್ದಿದ್ದಿರಬಹುದು, ಆದರೆ ಭೋಗ ತೃಪ್ತಿಯಾಗುವಂತೆ ಇರ್ತಾ ಇತ್ತು. ಇವತ್ತು ನಮಗೆ ಆ ಭೋಗದ ತೃಪ್ತಿ ಸಿಗ್ತಾ ಇಲ್ಲ ಅಂದರೆ ಭೋಗ ಇದೆ ಅಂತ ಹೇಳಬೇಕಾ, ಇಲ್ಲ ಅಂತ ಹೇಳಬೇಕಾ? ಯಾಕೆ ಈ ಮಾತು ಬಂತು ಅಂದರೆ, ಈ ಎಲ್ಲ ರಾಜರನ್ನು ನೆನಿಬೇಕು. ಯಾಕೆ? ನಮಗೆ ಭೋಗ ಇಲ್ಲ, ಭೋಗ ಸಿಗಬೇಕು. ಆ ಭೋಗದಲ್ಲಿ ಒಂದು ಡಿಗ್ನಿಟಿ ಇರಬೇಕು. ನಮಗೆ ಆ ಡಿಗ್ನಿಟಿ ಇಲ್ಲ. ಇವತ್ತು ಕಬಳಿಸ್ತಾ ಇದ್ದೇವೆ ನಾವು. ವಿ ಆರ್ ಗ್ರ್ಯಾಬರ್ಸ್. ರಾಬರ್ಸ್ ಆದರೂ ಪರವಾಗಿಲ್ಲ, ಗ್ರ್ಯಾಬರ್ಸ್ ಬೇಡ. ಎಲ್ಲವನ್ನು ಬಾಚ್ಕೊಳ್ತಾ ಇದ್ದೇವೆ. ಕೊಳ್ಳು ಬಾಕತನ ಅಂತ ಏನು ಸಿಕ್ಕಿದ್ರೂ ಹಾಕ್ಕೊಳ್ತಾ ಇದ್ದೇವೆ, ಉಪಯೋಗಿಸ್ತಾ ಇದ್ದೇವಾ? ಒಂದು ಮಾಲ್ಗೆ ಹೋದರೆ ಇದ್ದದ್ದೆಲ್ಲ ತೊಗೊಂಬರ್ತಾ ಇದ್ದೇವೆ, ಭೋಗಿಸ್ತಾ ಇರೋದೆಷ್ಟು? ಆ ಪ್ರಶ್ನೆ ಬಂದರೆ ನಮ್ಮನ್ನು ನಾವು ಕೇಳಿಕೊಂಡ್ರೆ ನಾವೇ ಅಪರಾಧಿ ಪ್ರಜ್ಞೆಯಿಂದ ತಲೆ ತಗ್ಗಿಸ್ಬೇಕು. ವಸ್ತು ಸ್ವಲ್ಪ ಇರಬಹುದು, ಆದರೆ ಭೋಗ ಹಿರಿದಾಗಿ ಇರಬೇಕು. ಆ ಭೋಗ ಅನ್ನೋದು ಬೇರೆಯವರಿಗೆ ತೊಂದರೆ ಇರಬಾರ್ದು, ಭೋಗದಿಂದ ಬೇರೊಬ್ಬರಿಗೆ ತೊಂದರೆ ಬರಬಾರ್ದು. ಮುಂದಿನವರು ಹಿಂದಿನದ್ದನ್ನೆಲ್ಲ ತಿಂದುಬಿಟ್ರು ಅಂತ ನಮ್ಮನ್ನು ಬೈಬಾರ್ದು. ಆ ತರಹ ಭೋಗಿಸಬೇಕು. ಅದು ಭೋಗದಲ್ಲಿ ಡಿಗ್ನಿಟಿ. ನಮಗೆ ಆ ಡಿಗ್ನಿಟಿ ಇಲ್ಲ, ಆ ಡಿಸೆನ್ಸ್ ಇಲ್ಲ ನಮಗೆ. ಇದನ್ನು ನೆನಪಿಸಿಕೊಂಡಾಗ ಹಿಂದಿನ ರಾಜರ ಬಗ್ಗೆ ಗೌರವ ಮೂಡುತ್ತೆ. ಆ ರಾಜರು ಯಾರ್ಯಾರು? ಮಾಂಧಾತ ನಹುಶೋಂಬರೀತಗರೌ ರಾಜ ಪೃಥುರ್ಹೈಹಯ ಶ್ರೀಮಾನ್ ಧರ್ಮಸುತೋ ನಳೋ ದಶರಥೋ ರಾಮೋ ಯಯಾತಿರ್ಯದು ಅಂತ ಹೇಳಿ ಅವರ ಲಿಸ್ಟ್. ಮೊದಲನೆಯವ ಮಾಂಧಾತ. ಮಾಂಧಾತ ಬಹಳ ವಿಚಿತ್ರ, ಅವನ ಹುಟ್ಟೆ ವಿಚಿತ್ರ. ಒಬ್ಬ ರಾಜ ಇದ್ದ. ಅವನು ಮಕ್ಕಳಿಲ್ಲದೆ ಪರಿತಪಿಸ್ತಾ ಇದ್ದ. ಋಷಿಗಳ ಹತ್ತಿರ ಬಂದು ಬೇಡಿಕೊಂಡ. ಋಷಿಗಳು ಹೇಳಿದ್ರು, ಆಯಿತು, ನಾವು ಮಂತ್ರಿಸಿಟ್ಟಿರ್ತೇವೆ, ಆ ಪ್ರಸಾದವನ್ನು ನಿನಗೆ ಕೊಡ್ತೇವೆ ಅಂದರು. ಏನು ಅಂತ ಹೇಳಲಿಲ್ಲ. ಮಂತ್ರಿಸಿ ಇಟ್ಟಿರ್ತೇವೆ, ಪ್ರಸಾದ ಕೊಡ್ತೇವೆ. ಅವನು ಕಾಡು ತಿರುಗಲಿಕ್ಕೆ ಹೋದ. ಬೇಟೆಯೂ ಇತ್ತು ಅಂತ ಇಟ್ಕೊಳ್ಳಿ.
ಬಂದಾಗ ತಡರಾತ್ರಿ, ಬಾಯಾರಿಕೆ, ಏನು ಮಾಡೋದು ಗೊತ್ತಾಗಲಿಲ್ಲ. ಅಲ್ಲಿ ಒಂದು ದೊಡ್ಡ ಕುಂಭದ ತುಂಬ, ಕೊಡದ ತುಂಬ ನೀರಿತ್ತು. ಗಾಟ 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 ಕುಡ್ದ. ಆಮೇಲೆ ಅವ್ರಿಗೆ ಎಚ್ಚರ ಆಯಿತು, ಇಲ್ಲಿದ್ದ ನೀರು ಯಾರು ಕುಡಿದ್ರು ಅಂತ ಕೇಳಿದ್ರು ಋಷಿಗಳು. ನಾನು ಕುಡಿದೆ ಅಂದ. ಅಪ್ಪ, ಅದು ನಿನ್ನ ಹೆಂಡತಿಗೆ ಗರ್ಭಧಾರಣೆ ಆಗಲಿಕ್ಕೆ ಕೊಟ್ಟಿದ್ದು, ನೀನು ಅದನ್ನು ಕುಡಿದು ಬಿಟ್ಟಿಯಲ್ಲ, ನೀನೀಗ ಗರ್ಭಧರಿಸ್ತೀಯ ಅಂತಂದರು. ಎಲ್ಲ ಬಸುರಿಯರಾದರೆ ಇವನು ಬಸುರ ಆಗಿ ಹೋದ. ಎಂತ ಮಾಡೋದು? ಆ ರಾಜ ಏನು ಮಾಡೋದು ಅಂತ ಕೇಳ್ದ. ಏಕೆಂದರೆ ಹೆಣ್ಣಿಗೆ ಪ್ರಕೃತಿ ಅನುಕೂಲ ಮಾಡಿಕೊಟ್ಟಿದೆ, ಮಗು ಹುಟ್ಟಿದರೂ ಅವಳಿಗೆ ತೊಂದರೆ ಆಗದ ಹಾಗೆ. ಆದರೆ ಗಂಡಿಗೊಮ್ಮೆ ಮಗು ಹುಟ್ಟಿದ್ರೆ ಎಷ್ಟು ತೊಂದರೆ ಆಗುತ್ತೆ. ಹೊಟ್ಟೆಯನ್ನು ಸೀಳಬೇಕಾಯ್ತು. ಹೊಟ್ಟೆಯನ್ನು ಸೀಳಿ ಆಮೇಲೆ ನಿನಗೆ ತೊಂದರೆಯಾಗದ ಹಾಗೆ ಮಾಡ್ತೇವೆ ಅಂತ ಋಷಿಗಳೆಲ್ಲ ಆಶೀರ್ವಚನವನ್ನು ಕೊಟ್ಟರು, ಅಭಯವಚನವನ್ನಿತ್ತರು. ಹಾಗೆ ಹೊಟ್ಟೆಯನ್ನು ಬಗೆದು ಹೊರಗಡೆ ತೆಗೆದರು. ಈಗ ಹಾಲು ಯಾರು ಕೊಡೋದು ಅಂತ ಪ್ರಾಬ್ಲಮ್ಮು. ರಾಜರ ಮಕ್ಕಳು ಹಾಲಿಗೆ ಏನ್ರಿ ತೊಂದರೆ. ಆದರೆ ಹೆತ್ತ ತಾಯಿಗೆ ಇರುವಂತಹ ಅನುಬಂಧ, ಪ್ರೀತಿ ಹೇಗಿರುತ್ತೆ? ನಂಬರ್ 1. ಮತ್ತು ಮಗು ಹುಟ್ಟಿದ ಕೂಡಲೇ ಒಂದು ಜಾತಕರ್ಮ ಅಂತ ಮಾಡ್ತಾರೆ. ಆ ಜಾತಕರ್ಮವನ್ನು ಇವತ್ತು ಡಾಕ್ಟರ್ಸ್ ಮಾಡಲಿಕ್ಕೆ ಬಿಡೋಲ್ಲ ನಮಗೆ. ಆ ಜಾತಕರ್ಮದಲ್ಲಿ ಮೊದಲು ತಂದೆಯಾದವ ಜೇನುತುಪ್ಪವನ್ನು ತನ್ನ ಕೈಯಾರೆ ನೆಕ್ಕಿಸಿ ಆಮೇಲೆ ಅವನು ಅನುಮತಿ ಕೊಡಬೇಕು. ಇನ್ನು ಈ ಮಗು ತಾಯಿಯ ಹಾಲನ್ನು ಕುಡಿಯಲಿ ಅಂತ ಅವನು ಅನುಮತಿ ಕೊಡಬೇಕು. ಅದು ಜಾತಕರ್ಮ. ಇವತ್ತು ಆಗ್ತಾ ಇಲ್ಲ. ಒಂದು ಏನು ಮಾಡಿಬಿಡ್ತಾರೆ, ನಾಮಕರಣದ ಜೊತೆಗೇನೆ ಜಾತಕರ್ಮ ಮಾಡಿಬಿಡ್ತಾರೆ. ತಂದೆಯ ಭಾಗ ಎಷ್ಟು ಮುಖ್ಯ ಅಂತ. ಇದಾದ ಮೇಲೆ ತಂದೆ ಹೀಗೆ ಅನುಮತಿ ಕೊಡ್ತಾನಾ? 4ನೇ ತಿಂಗಳು ಉಪನಿಷ್ಕ್ರಮಣ. ಉಪನಿಷ್ಕ್ರಮಣದಲ್ಲಿ ಮಗುವನ್ನು ಹೊರಗಡೆ ಕರ್ಕೊಂಡು ಹೋಗಿ ತಂದೆ ಅವಾಗಿನಿಂದ ಪಾಠ ಶುರು ಮಾಡ್ತಾನೆ. ಮಗು, ಸೂರ್ಯನನ್ನು ನೋಡು, ಮೇಲ್ಗಡೆಯ ಬೆಳಕು. ಇದೋ ನೋಡು ಅಗ್ನಿ, ಕೆಳಗಡೆಯ ಬೆಳಕು. ನಿನ್ನ ತಾಯಿಯ ಹಾಲನ್ನು ಬಿಟ್ಟ ಮೇಲೆ ಜೀವನ ಇಡೀ ಇದರ ಹಾಲನ್ನು ಕುಡಿಯುತ್ತೀಯಾ ಅಂತ ಹೇಳಿ ಗೋಮಾತೆಯನ್ನು ತೋರಿಸ್ತಾನೆ. ಇದು ಮೊದಲ ಪಾಠ. ಈ ಸಂಸ್ಕಾರಗಳೆಲ್ಲ ಎಷ್ಟು ಭಾವುಕವಾಗಿವೆ ಅಂತಂದರೆ ಅಷ್ಟು ಭಾವುಕವಾಗಿವೆ. ಅದನ್ನು ಗೊತ್ತಿಲ್ಲದೆ ಆಚರಿಸೋದಕ್ಕಿಂತ ಗೊತ್ತಿದ್ದು ಆಚರಿಸಿದರೆ ಉತ್ಕಟವಾದ ಆ ಪ್ರೀತಿ, ಅಫೆಕ್ಷನ್ ಮೂಡಿ ಬರ್ತದೆ. ನಮಗೆ ಒಬ್ಬ ವ್ಯಕ್ತಿಯನ್ನು ಬೀಳ್ಕೊಡುವುದು ಶವ ಸಂಸ್ಕಾರ, ಅದರ ಮಂತ್ರದ ಅರ್ಥವೂ ಗೊತ್ತಿರಬೇಕು. ಒಬ್ಬ ವ್ಯಕ್ತಿ ಹುಟ್ಟಿದಾಗ ಅವನನ್ನು ಬೆಳೆಸುವಲ್ಲಿ ಸಂಸ್ಕಾರದ ಪಾತ್ರ ಏನು ಅನ್ನೋದು ಗೊತ್ತಿರಬೇಕು. ಇಲ್ಲಿ ಯಾರನ್ನು ಕುಡಿಬೇಕು? ಈ ಮಗು. ತಂದೆ ಅನುಮತಿ ಕೊಡಬೇಕು. ಅನುಮತಿ ಕೊಡಲಿಕ್ಕೆ ತಂದೆ ಇದ್ದಾನೆ, ಕೂಡಲೇ ಹುಟ್ಟಿ ಆಯಿತು, ಕಾಡಿನಲ್ಲಿದ್ದಾರೆ. ಯಾರನ್ನು ಕುಡಿಬೇಕು? ಕಂಧಾತ. ಧಾತ ಅಂದರೆ ಕುಡಿಯೋನು ಅಂತ. ಅದಕ್ಕೆ ಇಂದ್ರ ಬಂದ ಅಂತೆ. ಯಾಕೆ ಅಂದರೆ ಇಂದ್ರನನ್ನು ಪ್ರಾರ್ಥಿಸಿ ಅವರು ಆ ನೀರನ್ನು ಅಭಿಮಂತ್ರಣ ಮಾಡಿ ಇಟ್ಟಿದ್ದರು. ಅದಕ್ಕೆ ಇಂದ್ರ ಪ್ರೀತನಾಗಿದ್ದ. ಇಂದ್ರ ಬಂದ. ಮಾಂ ಧಾಸ್ಯತಿ ಕುಮಾರೋಯಂ ಬಂದ, ನನ್ನನ್ನು ಕುಡಿತಾನೆ. ಧೇಟ್ ಪಾನೆ ಅಂತ ಧಾತು. ಮಾಂಧಾತ ಅಂದರೆ ನನ್ನನ್ನು ಕುಡಿತಾನೆ, ಅದೇ ಹೆಸರಾಗೋಯ್ತು ಮಾಂಧಾತ. ನಾವೀಗ ಹೇಳಲ್ವ, ಅಮ್ಮ ತಾಯಿ ಬರ್ತಾ ಇದ್ದಾರೆ ಕರೀರಿ ಅಂತ. ಅಮ್ಮ ತಾಯಿ ಅಂತ ಹೇಳುವವರು ಬರ್ತಾ ಇದ್ದಾರೆ ಅಂತ. ಮಹಾಭಾಷ್ಯದಲ್ಲೊಂದು ತಮಾಷೆ ಇದೆ. ಯಾವಾನ್ ತಾವಾನ್ ಅಂತ ಹೇಳಬೇಕು. ಇಬ್ಬರು ಋಷಿಗಳು ಯರ್ವಾಣ ತರ್ವಾಣ ಅಂತ ಇದ್ರಂತೆ, ಅದೇ ಅವ್ರ ಹೆಸರಾಗೋಯ್ತೆ, ಯರ್ವಾಣ ತರ್ವಾಣ ಬಂದರು ಅಂತ. ಹಾಗೆ ಅಮ್ಮ ತಾಯಿ ಅಂತ ಹೇಳುವ ಭಿಕ್ಷುಕ ಬರ್ತಾ ಇದ್ದಾನೆ, ಅಮ್ಮ ತಾಯಿ ಬಾಯಿಲಿ, ಹೇಗೋ ಹಾಗೆ. ಆ ರೀತಿ ಮಾಂಧಾತ ನನ್ನನ್ನು ಕುಡಿತಾನೆ, ಮಾಂಧಾತ ಅನ್ನೋದೇ ಹೆಸರಾಗೋಯ್ತು ಅವನಿಗೆ. ಆಮೇಲೆ ಆ ಮಾಂಧಾತ ಬಹಳ ಬೆಳೆದು ಚೆನ್ನಾಗಿ ರಾಜ್ಯಭಾರವನ್ನು ಮಾಡಿ ಒಳ್ಳೆಯ ಯಾಗಗಳನ್ನು ಮಾಡಿ ಬೆಳೆದ. ಒಂದು ಯುದ್ಧದಲ್ಲಿ ವೀರ ಸ್ವರ್ಗವನ್ನು ಅಪ್ಪಿದ. ಮುಖ್ಯಪ್ರಾಣನ ವಿಶೇಷ ಅನುಗ್ರಹ ಇತ್ತು ಅವನಿಗೆ. ಆ ತರಹದ ಮಾಂಧಾತೃವನ್ನು ನೆನಪಿಸಿಕೊಳ್ಳಿ. ಇಂದ್ರನ ಬೆಟ್ಟನ್ನು ಚೀಪಿ
ಇಂದ್ರನ ತೋರ್ಬೆರಳನ್ನು ಚೀಪಿ ಬೆಳೆದವ. ಎಂತಹ ಭೋಗ ಇರಬೇಕು ಅವನಿಗೆ. ಅವನನ್ನು ನೆನಪಿಸಿಕೊಳ್ಳಿ, ಒಳ್ಳೆ ಭೋಗ ಇರುತ್ತೆ. ಮಾಂಧಾತ ಅಂದರು. ನೆಕ್ಸ್ಟ್ ನಹುಷಃ ಅಂದರು. ನಹುಷ ಆಯುವಿನ ಮಗ. ಆಯು ಪುರೂರವಸನ ಮಗ. ಒಂದು ರೀತಿಯಿಂದ ಹೇಳೋದಾದರೆ ನಹುಷ ಅಪ್ಸರೆಯ ಮೊಮ್ಮಗ. ಆ ಅಪ್ಸರೆ ಯಾರು? ಉರ್ವಶಿ. ಉರ್ವಶಿ ಯಾರು? ನಾರಾಯಣನ ಮಗಳು. ಅವಳಿಗೆ ಉರ್ವಶಿ ಅಂತ ಯಾಕೆ ಹೆಸರು ಬಂತು? ತೊಡೆಯಿಂದ ಹುಟ್ಟಿದವಳು. ನಾರಾಯಣನ ತೊಡೆಯಿಂದ ಹುಟ್ಟಿದ ಊರ್ವಶಿ ಎಂಬ ನಿರ್ಮಯ್ಯ ಚಲುವೆ. ಅಪ್ಸರೆ ಅಂದರೆ ಆ ಅರ್ಥ. ನೀರಿನಿಂದ ಹೊರಬಂದವಳು ಅಂತ, ನೀರು ತುಂಬಿರುವ ಮೈಯವಳು ಅಂತ. ನಮ್ಮ ದೇಹದಲ್ಲಿ ಹೆಚ್ಚು ಇರೋದು ನೀರೇ, ಅವ್ರ ದೇಹದಲ್ಲಿ ಇನ್ನೂ ಹೆಚ್ಚಿರುತ್ತೆ. ಅದರಿಂದಾಗಿ ಅವರಿಗೆ ಯಾವ ಪರಿಣಾಮಗಳು ಆಗೋದಿಲ್ಲ, ದೈಹಿಕವಾದ ವ್ಯಾಧಿ ಬರೋದಿಲ್ಲ. ಹೀಗಾಗಿ ಅಪ್ಸರೆ ಅನ್ನೋದನ್ನು ನನಗೆ ಕನ್ನಡದಲ್ಲಿ ಅನುವಾದ ಮಾಡಬೇಕು ಅಂತ ಅನ್ನಿಸಿದಾಗ ನೀರ್ಮಯ್ಯ ಚಲುವೆ ಅಂತ. ಈ ಹಿನ್ನೆಲೆಯಲ್ಲಿ ನಾರಾಯಣನ ಮರಿಮಗ ನಹುಷ. ಆ ನಹುಷ ಚೆನ್ನಾಗಿ ರಾಜ್ಯಭಾರ ಮಾಡಿದ. ಆ ಸಂದರ್ಭದಲ್ಲಿ ಇಂದ್ರ ಬ್ರಹ್ಮಹತ್ಯಾ ಪಾಪಕ್ಕೆ ಈಡಾದ. ದೇವತೆಗಳಿಗೆ ಬರುವ ಪಾಪ ಅನ್ನೋದು ಪುಣ್ಯವೃದ್ಧಿಗಾಗಿ ಅಷ್ಟೇ ವಿನಃ ಅವರಿಗೆ ನರಕ ಉಂಟಾಗೋಲ್ಲ. ಅವರ ಪುಣ್ಯವನ್ನು ಅಥವಾ ಅವರ ಪಾಪವನ್ನು ಜೀರ್ಣಿಸ್ಕೊಳ್ಳೋ ಸಾಮರ್ಥ್ಯ ಯಾರಿಗೂ ಇರೋದಿಲ್ಲ. ಇದು ಮಧ್ವಾಚಾರ್ಯರ ಮಾತು. ನಹಿ ಲೋಕಾವನಂ ಪಾಪಂ ತ್ರೈಲೋಕ್ಯೇಶಸ್ಯ ವಜ್ರಿಣಃ ಅಂತ ಮಧ್ವರ ತಾತ್ಪರ್ಯ ನಿರ್ಣಯದ ಮಾತು. ಇಂದ್ರನ ಪಾಪವನ್ನು ನಾವು ಜೀರ್ಣಿಸಿಕೊಳ್ಳಲಿಕ್ಕೆ ಆಗೋಲ್ಲ. ಇನ್ನೊಮ್ಮೆ ಒತ್ತಿ ಹೇಳ್ತಾ ಇದ್ದೇನೆ, ಇಂದ್ರನ ಪಾಪವನ್ನು ನಾವು ಜೀರ್ಣಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ನಾವು ಅದನ್ನು ಸರಿ ಮಾಡ್ತೇವೆ ಅನ್ನೋದಕ್ಕೂ ಆಗಲ್ಲ, ಭೋಗಿಸಿ ಕಡಿಮೆ ಮಾಡ್ತೀವಿ ಅಂದರೂ ಆಗಲ್ಲ. ಅದರಿಂದಾಗಿ ಇಂದ್ರ ತನ್ನ ತಪೋವೃದ್ಧಿಗಾಗಿ ಹೋಗಬೇಕಾಯಿತು, ತಪಸ್ಸು ಮಾಡಬೇಕಾಗಿ ಬಂತು. ಆವಾಗ ಇಂದ್ರ ಯಾರಾಗಬೇಕು? ಅಲ್ಲ, ಬೇರೆ ದೇವತೆಗಳು ಆಗಬಹುದು. ಹಂಗಾಮಿ ಉಪೇಂದ್ರ ಇಂದ್ರ ಆಗಬಹುದು, ಅಥವಾ ವರುಣನೋ ಯಮನೋ ಯಾರೋ ಇಂದ್ರ ಆಗಬಹುದು. ನಾಣ್ಯಸ್ಯ ಪದಮಾಪ್ಸ್ಯಂತಿ ತದ್ದೇವಾನಾಂ ವ್ರತಂ ಪರಂ ಅಂತ ಹೇಳಿ ಮಧ್ವರ ಮಾತು. ದೇವತೆಗಳು ಇನ್ನೊಬ್ಬರ ಪದವಿಯಲ್ಲಿ ಕೂತ್ಕೊಳ್ಳೋದಿಲ್ಲ, ಅದೇನಿದ್ರು ಮನುಷ್ಯರಿಗೆ ಬಿಟ್ಬಿಟ್ಟಿದ್ದಾರೆ. ಅದರಿಂದಾಗಿ ನಹುಷನನ್ನು ಕರೆತಂದರು. ಮತ್ತು ಜನರಿಗೊಂದು ಸಂದೇಶವನ್ನು ಕೊಡಬೇಕಿತ್ತು. ಯಾರೂ ಕೂಡ ಅವರ ಯೋಗ್ಯತೆಗೆ ಮಿಗಿಲಾದ ಪದವಿಯನ್ನು ನಿರ್ವಹಿಸಲು ಆಗುವುದಿಲ್ಲ ಅನ್ನೋದು ಕೊಡಬೇಕಿತ್ತು. ಆ ನಹುಷ ತನ್ನ ದುರ್ನಡತೆಯಿಂದ ಕೆಳಗಡೆ ಬಿದ್ದ. ಬ್ರಹ್ಮದೇವರು ಶಾಪ ಕೊಡಬೇಕಾಯಿತು. ಬ್ರಹ್ಮದೇವರು ಭೃಗುವಿನ ಒಳಗಡೆ ಇದ್ದರು. ಭೃಗು ಜಟೆ ಒಳಗಡೆ ಇದ್ದ, ಋಷಿಯೊಬ್ಬರ ಜಟೆಯೊಳಗಡೆ ಇದ್ದ. ಈ ರೀತಿ ಬ್ರಹ್ಮದೇವರ ಶಾಪಕ್ಕೆ ಒಳಗಾಗಿ ನಹುಷ ಬೀಳಬೇಕಾಯಿತು. ಅವನಿಗೆ ಶಾಪ ಮೋಕ್ಷ ಆಗಿದ್ದು ಕೇವಲ 5,000 ವರ್ಷಗಳ ಹಿಂದೆ. ಭೀಮಸೇನ ಅವನ ಮಿತಿಮೀರಿದ ತಪಸ್ಸನ್ನು, ವಿದ್ಯೆಯನ್ನು ಸ್ವೀಕರಿಸಿದ್ದರಿಂದ. ಹಾಗೇ ಧರ್ಮರಾಜ ಮತ್ತು ನಹುಷರ ಸಂವಾದ, ಅವನು ಹೆಬ್ಬಾವಿನ ರೂಪದಲ್ಲಿದ್ದ. ಅವರಿಬ್ಬರ ಸಂವಾದ ಬಹಳ ರೋಚಕವಾಗಿದೆ. ನಾವು ಏನೇನು ಅಂದ್ಕೊಂಡಿದ್ದೇವಲ್ಲ ಹಾಗೆ ಯಾವುದೂ ಅಲ್ಲಿಲ್ಲ. ನಾವು ಮಹಾಭಾರತವನ್ನಾಗಲಿ ರಾಮಾಯಣವನ್ನಾಗಲಿ ಶ್ಲೋಕ ನೋಡಿದರೆ ಅದರ ಇಂಪ್ರೆಷನ್ನೇ ಬೇರೆ, ಕಥೆಯ ಔಟ್ಲೈನ್ ಬೇರೆ. ತಲತಲಾಂತರದಿಂದ ಕೇಳ್ಕೊಂಡು ಬಂದಿದ್ದನ್ನು ಹಾಗೆ ಹೇಳ್ತಾ ಇದ್ದೇವೆ. ಅದಕ್ಕಿಂತ ಇದು ಬೇರೆ. ಅವರಿಬ್ಬರ ಸಂವಾದ ಹೊಸ ಹೊಸ ದಿಕ್ಕುಗಳನ್ನು ನಮಗೆ ತೋರಿಸುತ್ತೆ ಇವತ್ತಿಗೂ ಕೂಡ. ಆ ತರಹದ ನಹುಷ ಒಳ್ಳೆಯ ಜೀವವೇ, ಮಧ್ಯದಲ್ಲಿ ತಪ್ಪಿದ, ನಡುವೆ ತಪ್ಪಿದ, ಮತ್ತೆ ಎತ್ತರಕ್ಕೆ ಏರಿದ. ತನ್ನ ಶಾಪವನ್ನು ಕಳೆದುಕೊಂಡು ನಹುಷ ಬೆಳೆದ.
ಆ ತರಹದ ನಹುಷನನ್ನು ನೋಡಿ ನಮಗೆ ಭೋಗಿಸಲಾಗದ ಭೋಗ ಬೇಡ, ನಮಗೆಷ್ಟಾಗತ್ತೋ ಅಷ್ಟು ಸಾಕು. ಭೋಗದ ಮಿತಿ ನಮಗೆ ಗೊತ್ತಿರಬೇಕು, ನಮ್ಮ ಭೋಗದ ಮಿತಿ ನಮಗೆ ಗೊತ್ತಿರಬೇಕು. ಬೇರೊಬ್ಬರ ಬೆಂಬಲದಿಂದ ಒಂದು ಭೋಗವನ್ನು ನಾವು ಅನುಭವಿಸ್ತೇವೆ ಅಂತ ಹೋಗಬಾರದು ಅನ್ನುವ ಪಾಠವನ್ನು ನಾವು ನಹುಷನಿಂದ ಕಲಿತೆವು. ನಹುಷಃ ಅಂತ ನೆನಪಿಸ್ಕೊಳ್ಬೇಕು. ಪ್ರತಿ ದಿವಸ ನಮಗೆ ಹೀಗೆ ನೆನಪು ಬರದೇ ಇರಬಹುದು, ಆದರೆ ಯಾವತ್ತೋ ಒಂದು ದಿವಸ ನೆನಪಿಸ್ಕೊಂಡ್ರೂ ಸಾಕು. ಮಾಂಧಾತ ನಹುಷಃ ಅಂತ. ಅಂಬರೀಷ ಸಗರವು, ಅಂಬರೀಷನ ಕಥೆ ನಿಮಗೆಲ್ಲರಿಗೂ ಗೊತ್ತಿದೆ. ಅತ್ಯಂತ ಭಕ್ತ, ಅವನ ರಕ್ಷಣೆಗೆ ದೇವರ ಚಕ್ರ ಇತ್ತು. ಏಕಾದಶಿ ವ್ರತದ ನಿಷ್ಠೆ ಬಹಳ ಚೆನ್ನಾಗಿತ್ತು. ಏಕಾದಶಿ ಕಳೆದು ದ್ವಾದಶಿ ಪಾರಣೆ ಮಾಡುವಾಗ ದೂರ್ವಾಸರು ಬಂದರು. ಅವರಿಗೆ ಊಟ ಹಾಕಿ ತಾನು ಊಟ ಮಾಡಬೇಕು ಅಂತ ಇತ್ತು, ಆದರೆ ಸಮಯ ಆಗ್ತಾ ಇತ್ತು. ಆ ಕಾರಣದಿಂದ ಅವ ಏನು ಮಾಡಿದ, ನೀರನ್ನು ಕುಡಿದ. ನೀರು ಉಪವಾಸದಲ್ಲಿದ್ದ ಹಾಗೂ ಆಯಿತು, ಪಾರಣೆ ಮಾಡಿದ ಹಾಗೂ ಆಯಿತು. ಅಶಿತ ನಾಶಿತ ಆಪಹ ಅಂತ ಹೇಳಿ ಭಾಗವತದ್ದೇ ಮಾತು. ಅದನ್ನು ಅವನು ಸ್ವೀಕಾರ ಮಾಡಿದ್ದಕ್ಕೆ ಅವ್ರಿಗೆ ಸಿಟ್ಟು ಬಂತು ದೂರ್ವಾಸರಿಗೆ. ಆಮೇಲೆ ದುರ್ವಾಸರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅಂಬರೀಷನನ್ನು ಕಂಡು ಕ್ಷಮೆ ಕೋರಿದಾಗ ಅವರಿಗೆ ಬಂದಿದ್ದ ಆಪತ್ತು ಪರಿಹಾರ ಆಯಿತು. ಭೋಗ ಅನ್ನೋದು ಇಂದ್ರಿಯ ನಿಗ್ರಹದ ಜೊತೆಗಿರಬೇಕು. ಇಂದ್ರಿಯ ನಿಗ್ರಹ ಇರಬೇಕು, ಭೋಗಿಸಬೇಕಾದಾಗ ಭೋಗಿಸಬೇಕು. ಈ ಪಾಠವನ್ನು ನಮಗೆ ಹೇಳಿಕೊಡೋದು ಅಂಬರೀಷ. ಈ ಅಂಬರೀಷನನ್ನು ನೆನಪಿಸಿಕೊಳ್ಳಬೇಕು. ಭೋಗ ಅನ್ನೋದು ಉಪವಾಸದ ಜೊತೆಗೇ ಇದ್ದರೆ ಬಹಳ ಸೊಗಸು. ಅದಕ್ಕೆ ಭೂಭುಜ. ಈ ತರಹದ ದೇವರಿಗೆ ಅರ್ಪಿತವಾದ ಭೋಗ ನಮಗಿರಲಿ. ಭೋಗವನ್ನು ದೇವರಿಗೆ ಅರ್ಪಿಸುವ ಬುದ್ಧಿ ನಮಗೆ ಬರಲಿ ಅಂತ ಅಂಬರೀಷನನ್ನು ನೆನಪಿಸಿಕೊಳ್ಳಬೇಕು. ಇನ್ನು ಸಗರ ಹೇಳಿದರೆ ಒಂದು ಒಳ್ಳೆ ಭೋಗ ಇರಬೇಕು ಅಂತಿದ್ರೆ ಎಂತೆಂಥ ಆಪತ್ತುಗಳನ್ನು ದಾಟುತ್ತೇವೆ ಅಂತ. ಸಗರನ ಅಪ್ಪ ಬಾಹು ಅಂತ ಅವನು. ಆ ಬಾಹು ಒಳ್ಳೆ ರಾಜ ಅಲ್ಲ. ಹಿ ವಾಸ್ ನಾಟ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್. ಶತ್ರುಗಳು ಅವನನ್ನು ಮುತ್ತಿದರು. ಬೇರೆ ದಾರಿ ಕಾಣಲಿಲ್ಲ ಅವನಿಗೆ, ತಪ್ಪಿಸಿಕೊಂಡು ಬಂದ. ಅವನ ಜೊತೆಗೆ ಅವನ ಹೆಂಡತಿಯರು ತಪ್ಪಿಸಿಕೊಂಡು ಬಂದರು ಸುರಂಗ ಮಾರ್ಗದಿಂದ. ಅದರಲ್ಲಿ ಒಬ್ಬಳು ಗರ್ಭಿಣಿ, ಇನ್ನೊಬ್ಬಳಿಗೆ ಅಸೂಯೆ ಆಯಿತು. ಆ ಒಬ್ಬಳು ಹೆಂಡತಿ ಗರ್ಭಿಣಿಯಾದ ತನ್ನ ಸವತಿಗೆ ವಿಷವನ್ನು ಕೊಟ್ಟಳು. ಅವಳು ಆ ವಿಷದಿಂದ ಸಂಕಟ ಪಡ್ತಾ ಚವನರ ಹತ್ತಿರ ಹೋದ್ಲು. ಆ ಚವನರು ಏನೂ ಆಗೋದಿಲ್ಲ, ಯೋಚನೆ ಮಾಡಬೇಡ ಅಂತಂದರು. ಮಗುವನ್ನು ಹೆತ್ತಳು. ಆ ವಿಷ ಮಗುವಿಗೆ ಅಂಟದೆ ಮಗುವಿನ ಜೊತೆಗೆ ಗರ್ಭದಿಂದ ಹೊರಗಡೆ ಬಂತು. ವಿಷದ ಜೊತೆಗೆ ಹುಟ್ಟಿದ, ಅದಕ್ಕೆ ಅವನಿಗೆ ಗರ ಅಂದರೆ ವಿಷ. ವಿಷದ ಜೊತೆಗೆ ಅವನಿದ್ದ, ವಿಷ ಅವನಿಗೆ ಅಂಟಲಿಲ್ಲ ಅನ್ನುವ ಕಾರಣದಿಂದ ಅದೇ ಹೆಸರು ಸಗರ ಅಂತ. ಆ ಸಗರನಿಂದ ಸಾಗರ ಆಯಿತು. ಆ ಕಥೆಯೆಲ್ಲ ನಿಮಗೆ ಗೊತ್ತಿದೆ. ಸಗರನ ಮಕ್ಕಳು 60,001 ಜನ. ಸಗರನಿಗೆ 2 ಹೆಂಡಿರು, ಕೇಶಿನಿ ಮತ್ತು ಸುಮತಿ ಅಂತ. ಆ ಸಗರನ ಹೆಂಡಿರು ಋಷಿಗಳ ಹತ್ತಿರ ಹೋದಾಗ ಅವರು ಕೇಳಿದ್ರು, ಒಬ್ಬಳಿಗೆ 60,000 ಜನ ಮಕ್ಕಳನ್ನು ಪಡೆಯುವ ಯೋಗ ಇದೆ, ಒಬ್ಬಳಿಗೆ ವಂಶವನ್ನು ಮುಂದುವರಿಸಿಕೊಳ್ಳುವಂತಹ ಮಕ್ಕಳನ್ನು ಪಡೆಯುವ ಯೋಗ ಇದೆ, ಮಗನನ್ನು ಪಡೆಯುವ ಯೋಗ. ಒಬ್ಬನೇ ಮಗ ಅವನು, ಯಾವ್ಯಾವ್ದು ತಗೊಳ್ತೀರಾ? ಅದರಲ್ಲಿ ಕೇಶಿನಿ ಅಂತನ್ನುವವಳು ಗರುಡನ ತಂಗಿ. ಅವಳಿಗನ್ನಿಸಿತು, ಎಲ್ಲ ಹೆಣ್ಣು ಮಕ್ಕಳು ಕೂಡ ಪೀಳಿಗೆಯನ್ನು ಮುಂದುವರಿಸುವ ಮಕ್ಕಳನ್ನು ಪಡೀತಾರೆ, ಅದೇನು ದೊಡ್ಡದು.
60,000 ಮಕ್ಕಳನ್ನು ಪಡೆಯಬೇಕು ಅಂತ ಅವಳಿಗನ್ನಿಸಿತು. ಒಂದು ಕುತೂಹಲ ಮೂಡಿತಂತೆ ಅವಳಿಗೆ. ಅವಳು ಅದನ್ನು ಕೇಳಲು ಇನ್ನೊಂದು ಆಪ್ಷನ್ ಇಲ್ಲ. ಸುಮತಿ ಅಂತನ್ನುವವಳು ಒಬ್ಬ ಮಗನನ್ನು ಪಡೆದಳು. ಅವನ ಹೆಸರು ಅಸಮಂಜಸ ಅಂತ. ಈ ಅಸಮಂಜಸ ಒಬ್ಬ ದೊಡ್ಡ ಯೋಗಿ, ಆದರೆ ಜನರ ಕಣ್ಣಿಗೆ ಮಹಾದುಷ್ಟನಾಗಿ ಕಾಣಿಸ್ತಾ ಇದ್ದ. ಸರೈವಾಂ ಪ್ರಾಕ್ಷಿಪತ್ ಬಾಲಾನ್, ಮಕ್ಕಳನ್ನು ಸರಯೂ ನದಿಯಲ್ಲಿ ಹಾಕಿ ಪುಟ್ ಮಕ್ಕಳು ಉಸಿರು ತಗೊಳ್ಳಿಕ್ಕಾಗದೆ ಏದುಸಿರು ಮೇಲ್ಗಡೆ ಬರೆದ ಚಪ್ಪಾಳೆ ತಟ್ಟಿ ನಗ್ತಾ ಇದ್ದಂತೆ ಅವನು. ಅದಕ್ಕೆ ಅವನನ್ನು ಹೊರಗಡೆ ಹಾಕ್ಬಿಟ್ರು. ಅವನು ಹೋದ ಮೇಲೆ, ಭಾಗವತ ಹೇಳುತ್ತೆ 9ನೇ ಸ್ಕಂದದಲ್ಲಿ, ಅವನು ಹೋದ ಮೇಲೆ ಮಕ್ಕಳೆಲ್ಲ ಮರಳಿ ಬಂದ್ರಂತೆ. ಯಾಕೆ ಅವನು ಹಾಗೆ ಮಾಡಿದ್ದು ಅಂದರೆ, ಸಯೋಗಿ ಸಂಘ ಸಂವಿಜ್ಞ ನೃಶಂಸತ್ವಂ ಪ್ರಕಾಶಯನ್. ಅವನೊಬ್ಬ ದೊಡ್ಡ ಯೋಗಿ. ನಾನು ಅದಕ್ಕೆ ತಕ್ಕ ಹಾಗೆ ಇದ್ದರೆ ಜನರೆಲ್ಲ ಪ್ರೀತಿಸಿ ಬಿಡ್ತಾರೆ, ಮತ್ತು ಈ ಪ್ರೀತಿಯಲ್ಲಿ ಮುಳುಗಿ ನಾನು ಇಲ್ಲೇ ಇರಬೇಕಾಗತ್ತೆ ಅಂತ ಅಂದುಕೊಂಡು ಹೊರಗಡೆಯ ಜನರಿಗೆ ದುಷ್ಟತನವನ್ನು ತೋರಿಸ್ತಾ ಇದ್ದ. ಯಾವಾಗ ಅವನ ಉದ್ದೇಶ ನೆರವೇರಿತು, ಆಗ ತನ್ನ ಯೋಗ ಶಕ್ತಿಯಿಂದ ಮಕ್ಕಳನ್ನು ಬದುಕಿಸಿ ಮತ್ತು ವಾಪಸ್ಸು ಕಳುಹಿಸಿದ. ಆಗ ಅವ್ರಿಗೆಲ್ಲ ಗೊತ್ತಾಯಿತು. ಓಡಿ ಬಂದರು. ಅವನು ಸಿಗಲೇ ಇಲ್ಲ. ಅವನು ಭಾಗವತದಲ್ಲಿ ತಮಾಷೆ ಮಾಡೋದುಂಟು, ಇನ್ನೂ ಹುಡುಕ್ತಾ ಇದ್ದಾರೆ ಅಂತ. ಅದರಿಂದಾಗಿ ಮಕ್ಕಳು ಇಬ್ಬರು, ಆ ಸಾಗರರು ಏನಿದ್ದಾರೆ 60,000 ಜನ, ಅವರೆಲ್ಲ ಸುಟ್ಟು ಬೂದಿಯಾಗೋದ್ರು. ಕೆಟ್ಟ ಮಕ್ಕಳನ್ನು ಪಡೆದ ಏನು ಮಾಡಲಿಕ್ಕಾಗತ್ತೆ? ಆದರೆ ಅವನ ಭೋಗಕ್ಕೆ ಚ್ಯುತಿ ಬರಲಿಲ್ಲ, ಭೋಗಿಸಿದ. ಅವನ ಪೀಳಿಗೆಯನ್ನು ಮುಂದುವರಿಸುವವರು ಬಂದರು. ಈ ತರಹದ ಭೋಗವನ್ನು ಅನುಭವಿಸಿದವ ಸಗರ. ಎಲ್ಲರನ್ನು ಗೆದ್ದ. ಹಾಗೆ ತನ್ನ ಇಮಿಡಿಯೇಟ್ ಪೀಳಿಗೆ ಅವರಿಬ್ಬರೂ ಕೂಡ ಸರಿಯಾಗಿರಲಿಲ್ಲ. ಅದರ ಮುಂದಿನ ಪೀಳಿಗೆ ಅವನಿಗೆ ಸುಖಕರವಾಗುವಂತೆ ಬಂತು. ಈ ತರಹದ ವಿಚಿತ್ರವಾದ ಭೋಗದ ಸಗರ ನಾವು ನೆನಪಿಸ್ಕೊಳ್ಬೇಕು. ಅದರಿಂದ ಹೀಗೆ ಸಗರನ ಚಿಂತನೆಯನ್ನು ನಾವು ಮಾಡಿದ್ದೇವೆ. ಇನ್ನಷ್ಟು ಜನ ರಾಜರಿದ್ದಾರೆ, ಅವ್ರನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ಸಂಚಿಕೆಯ ಚಿಂತನೆಯನ್ನು ಮುಗಿಸೋಣ. ಈ ಸಂಚಿಕೆಯನ್ನು ಪ್ರಾಯೋಜಿಸಿದವರು ಶ್ರೀಮತಿ ಜಯಲಕ್ಷ್ಮಮ್ಮ ಮತ್ತು ಶ್ರೀ ಕೃಷ್ಣಮೂರ್ತಿ ಇವರು, ಅವರ ಕುಟುಂಬದವರು. ಅವರಿಗೆ ದೇವರು ಒಳ್ಳೆಯ ಭೋಗವನ್ನು ಕೊಡಲಿ. ಹೀಗೆ ಇದನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.